ಬಿಗ್ ಬಾಸ್ ಫಿನಾಲೆಗೆ ಕ್ಷಣಗಣನೆ ಆರಂಭ ಆಗಿರುವಂಥದ್ದು. ಈಗ ಗಿಲ್ಲಿ ನಟನ ಊರಿನಲ್ಲಿ ಸಂಭ್ರಮ ಮನೆ ಮಾಡಿದೆ ಅಂತಲೇ ಹೇಳ್ಬೋದು. ಈಗಾಗಲೇ ಘೋಷಣೆಗೆ ಮುನ್ನವೇ ಈಗ ಫ್ಲೆಕ್ಸನ್ನು ಹಾಕಿದ್ದಾರೆ. ಬಿಗ್ ಬಾಸ್ ವಿನ್ನರ್ ಅನ್ನುವಂಥ ನಿಟ್ಟಿನಲ್ಲಿ ಶುಭಾಶಯ ಕೋರಿ ಒಂದು ಫ್ಲೆಕ್ಸನ್ನು ಆಲ್ರೆಡಿ ಹಾಕಿ ಈಗ ಸಂಭ್ರಮ ಪಡ್ತಾ ಇರುವಂಥದ್ದು. ಇಡೀ ಗ್ರಾಮಸ್ಥರು ಒಂದು ನಿಟ್ಟಿನಲ್ಲಿ ಸಾಕಷ್ಟು ಸಂಭ್ರಮ ಪಡ್ತಾ ಇದ್ದಾರೆ. ಯಾಕಂದರೆ ಫೈನಲ್ಗೆ ಹೋಗಿದಂಥ ವಿಚಾರವೇ ಭಾಳಷ್ಟು ಖುಷಿ ಪಟ್ಟಿದ್ರು. ಈಗ ವಿನ್ ಆಗಿದ್ದಾನೆ ಅನ್ನುವಂಥ ನಿಟ್ಟಿನಲ್ಲಿ ಗ್ರಾಮಸ್ಥರು ಭಾಳ ಖುಷಿ ಪಡ್ತಾ ಇರುವಂಥದ್ದು. ಯಾಕಂದರೆ ಅಧಿಕೃತವಾಗಿ ಇನ್ನೂ ಘೋಷಣೆ ಆಗಿಲ್ಲ, ಆದರೆ ಶೂಟಿಂಗ್ ಮುಗಿದಿದೆ, ವಿನ್ ಆಗಿದ್ದಾನೆ ಅನ್ನುವಂಥ ಮಾಹಿತಿ ಬಂದಿದೆ ಅನ್ನುವಂಥ ಕಾರಣಕ್ಕೋಸ್ಕರ ಈಗ ಇಡೀ ಗ್ರಾಮದ ತುಂಬ ಫ್ಲೆಕ್ಸನ್ನು ಹಾಕಿರುವಂಥದ್ದು. ನಮ್ಮ ಜೊತೆ ಸಾಕಷ್ಟು ಗ್ರಾಮಸ್ಥರಿದ್ದಾರೆ, ಜೊತೆಗೆ ಬೇರೆ ಬೇರೆ ಗ್ರಾಮಸ್ಥರುಗಳು ಕೂಡ ಬಂದಿದ್ದಾರೆ. ಬೇರೆ ಬೇರೆ ಊರಿನಿಂದನೂ ಬಂದು ಕೂಡ ಒಂದು ಸಂಭ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಎಲ್ಲರೂ ಕೂಡ ಗಿಲ್ಲಿಗೆ ಒಳ್ಳೆಯದಾಗಲಿ ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರೂ ಶುಭಾಶಯನ ಕೊಡ್ತಾ ಇರುವಂಥದ್ದು. ಎಲ್ಲರೂ ಕೂಡ ಗಿಲ್ಲಿ ಬಗ್ಗೆ ಸಾಕಷ್ಟು ಓಪನ್ ಇಟ್ಕೊಂಡಿದ್ರು. ಯಾಕಂದರೆ ಗಿಲ್ಲಿ ಗೆದ್ದೇ ಗೆಲ್ತಾನೆ ಅನ್ನುವಂಥ ನಿಟ್ಟಿನಲ್ಲಿ ಈಗ ನಮ್ಮ ಜೊತೆ ಗ್ರಾಮಸ್ಥರಿದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತಾನೆ. ಈಗ ಒಂದಷ್ಟು ಗ್ರಾಮಸ್ಥರಿದ್ದಾರೆ. ಸರ್, ಇನ್ನೂ ಕೂಡ ರಿಸಲ್ಟ್ ಬಂದಿಲ್ಲ, ಆಗಲೇ ವಿನ್ನರ್ ಅಂತ ನೀವು ಬೋರ್ಡ್ ಆಗ್ತಾ ಇದ್ದಾರೆ, ಹೇಗೆ ಅಂತ? ಅವನು ಗೆದ್ದೇ ಗೆಲ್ತಾನೆ ಅನ್ನೋ ಕಾನ್ಫಿಡೆಂಟ್ ನಮ್ಗೈತೆ ಸರ್. ಅದು ಗೆದ್ದೇ ಗೆಲ್ತಾನೆ ಅಂದ್ಬಿಟ್ಟು ಅವನು ಗೆದ್ದೇ ಗೆಲ್ತಾನೆ ಅನ್ನೋ ಕಾನ್ಫಿಡೆಂಟ್ ನಮ್ಗೈತೆ. ಆ ಥರ ಆಟ ಆಡವನೆ, ಆ ಥರ ಎಲ್ಲರೂ ಮನೋರಂಜನೆ ಮಾಡವನೆ. ಹಳ್ಳಿಯಿಂದ ಹೋಗಿ ಅವನು ರೈತರ ಮಗನಾಗಿದ್ರು ಅಷ್ಟು ಖುಷಿಪಟ್ಟು ಚೆನ್ನಾಗಿ ಜನಗಳಿಗೆಲ್ಲ ನಗ್ಸವನೆ, ಒಳ್ಳೆ ಆಟ ಆಡವನೆ. ಅವ್ನು ಗೆದ್ದೇ ಗೆಲ್ತಾನೆ, ಗೆದ್ದೇ ಆಗೋಗಿದೆ, ಅಲ್ಲೇ ಗೆದ್ದಾಗೋಗಿದೆ, ಆಲ್ರೆಡಿ ಗೆದ್ದಾಗೋಗಿದೆ. ಅಷ್ಟು ಓಟ್ ಯಾರಿಗೂ ಹಾಕಿಲ್ಲ ಸರ್. ಅಷ್ಟು ಎಷ್ಟು 37 ಕೋಟಿ ಹಿಂದೆ ಇನ್ನೂ ಆಗಿದೆ, 10 ಗಂಟೆವರೆಗೂ ಇನ್ನೂ ಆಗಿದೆ. ಅದು ನಂಬಿಕೆ ಮೇಲೆ ನಮಗೆ ಅಲ್ಲೇ ಗೆದ್ದಾಗಿದೆ ಅಂದ್ಬಿಟ್ಟು ನಾವು ಬ್ಯಾನರ್ ಹಾಕ್ಸಿದ್ದೀವಿ. ಓಕೆ, ಏನು ಅನ್ಸುತ್ತೆ ಸರ್, ನಿಮ್ಮೂರು ಹುಡುಗ ಇಷ್ಟು ದೊಡ್ಡ ಸಾಧನೆ ಅಂದರೆ ಎಲ್ಲರೂ ಕೂಡ ಮೆಚ್ಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದಾನೆ ಅನ್ನುವಂಥದ್ದು? ಸೊ ಅವನು ನಮ್ಮೂರು ಹುಡುಗ ಅಲ್ಲ, ಇಡೀ ಕರ್ನಾಟಕದ ಆಸ್ತಿ ಒಂದು ಭಾಗ. ಎರಡನೇ ಭಾಗ ಅವನ ದೇಶದ ಎರಡನೇ ಆಸ್ತಿ. ಅದು ಬಿಟ್ರೆ ನಮಗೆ ಗೊತ್ತಿರೋ ಪ್ರಕಾರ ನಮ್ಮ ನೆಟ್ವರ್ಕಲ್ಲಿ ಪ್ರಿನ್ಸಿಪಲೇ ಗೊತ್ತಿರೋದಾದರೆ ವಿದೇಶದಲ್ಲೂ ಕೂಡ ಇವನ ಹೆಸರು ಭಾಳ ವಿಜೃಂಭಣೆಯಾಗಿದೆ. ಅವನು ದಡ್ಪುರದ ಆಸ್ತಿ, ಮಂಡ್ಯ ಜಿಲ್ಲೆ ಆಸ್ತಿ, ಆ ವಯಸ್ಸು ಏನಲ್ಲ. ಇಡೀ ಹಾಲವರವರು ಒಳ್ಳಿಗೆ ಇನ್ನು ಮುಂದೆ ಬೇಕಾಗುವಂಥ ಗಿಲ್ಲಿ ಇಷ್ಟು ಒಂದು 12 ಸೀಸನಲ್ಲಿ ಇಷ್ಟೊಂದು ಜನಗಳಿಗೆ ಹಳ್ಳಿಯಿಂದ ಹಿಡಿದು ವಯಸ್ಸಾದ್ರಿಂದ ಚಿಕ್ಕ ಮಗುವಿಂದ ನನ್ನ ಮೊಮ್ಮಗಳಿಗೆ 3.5 ವರ್ಷ 9 ಗಂಟೆ ಅದು ಕೇಳ್ತಾಳೆ, ಅಮ್ಮ ಗಿಲ್ಲಿ ಯಾಕು ಅಂತ. ಇರಮ್ಮ ಇನ್ನೂ ಬಂದಿಲ್ಲ ಅಂತ ಅವಳು ಹೇಳ್ತಾಳೆ. ಇಷ್ಟೊಂದು ಅವೇರ್ನೆಸ್ಸು 12ನೇ ಸೀಸನಲ್ಲಿ ಆಗಿಲ್ಲ. ನಾವು ಪ್ರತಿಯೊಂದು ಎಪಿಸೋಡು ನೋಡ್ತೀವಿ, ಪ್ರತಿಯೊಂದು ವರ್ಷ 12 ವರ್ಷನೂ ನೋಡಿದ್ದೀವಿ ನಾವು. ಶ್ರುತಿ ಮೇಡಮ್ ನೋಡಿದ್ವಿ, ಪ್ರಥಮ್ ನೋಡಿದ್ದೀವಿ, ಎಲ್ಲ ನೋಡಿದ್ವಿ. ಇಷ್ಟೊಂದು ಜನ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಎಲೆಕ್ಷನ್ ಆಗಿತ್ತು, ಸುಮಲತಾ ಮೇಡಮ್ ಬರ್ದು. ಅದು ಏನು ಕ್ರಿಯೇಟ್ ಆಯಿತೋ ಅದಕ್ಕಿಂತ 10 ಪಟ್ಟು ಕ್ರಿಯೇಟ್ ಆಗಿ ವಿಜಯ ನಮ್ಮ ಏನು ಮಾಧ್ಯಮದವರಲ್ಲಿ ಇನ್ನೊಬ್ಬರಲ್ಲಿ ನಮ್ಮ ಗಿಲ್ಲಿನೇನು ಗೆಲ್ಲಿಸ್ಬೇಕಾಗಿಲ್ಲ, ಇಡೀ ಆಲ್ ಓವರ್ ಇಂಡಿಯಾನೇ ಗೆಲ್ಸಾಗೋಗಿದೆ. ಅವ್ರು ರಿಸಲ್ಟ್ ಕೊಟ್ಟರು ಒಂದೇ, ಕೊಡದ್ರು ಒಂದೇ, ನಮಗಂತೂ ಗೆದ್ದಿದ್ದಾರೆ ಅವರು. ನೀವು ತಮಿಳ್ನಾಡಿಂದ ಬಂದಿದ್ದೀನಿ ಅಂತಿದ್ರಿ. ಅವ್ರು ನೋಡ್ಕಾಗಿ ಅಲ್ಲಿಂದ ನಮಗೆ ಇಲ್ಲಿ ಬಂದಿರೋದು. ಯಾಕೆಂದರೆ ಅವ್ರು ನಮ್ಮ ನೋಡ್ಕೊಂಡೇ ಇದ್ಮೋ, ನಮ್ಮ ಜನ ನಮ್ಮ ಖುಷಿ, ನಮ್ಮ ದೇಶದ ಜನ ಹಿಂಗೆ ಬಂದು ಇಲ್ಲಿ ಇಷ್ಟು ಇದು ಮಾಡ್ತಾರಾದ್ರೆ ನಮಗೊಂದು ಇದಲ್ಲ, ಅವ್ರಿಗಿಂತ ನಾವೇನಿದೆ ಅಂದ್ಬಿಟ್ಟು ಅಲ್ಲಿ ನೋಡೋಕ್ಕಾಗಿ ಅವ್ರಿಗೆ ನಾನು ಇಲ್ಲಿ ಬಂದಿರೋದು. ನಾಳೆ ಬರ್ತಾರೆ ಅವ್ರು ನೋಡೋಕ್ಕಾಗಿ ಆ ದೇಶದಿಂದ ಇಲ್ಲಿಗೆ ಬಂದೀವಿ. ಆಗ ನಮಗೊಂದು ಹೆಮ್ಮೆ ಅಲ್ವಾ, ನಮ್ಮ ದೇಶದ ಇಂಥ ನಟ ಹಿಂಗೆ ಮಾಡವನೇ ಅಂದರೆ ನಮಗೊಂದು ಇದಲ್ವಾ. ಅದಕ್ಕಾಗಿ ಆ ದೇಶದಿಂದ ಈ ದೇಶಕ್ಕೆ ಅವ್ರು ನೋಡಕ್ಕೆ ಬಂದೀನಿ ನಾನು. ಮಹಿಳೆಯರು ಕೂಡ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಏನು ಅನ್ಸುತ್ತೆ ಮೇಡಮ್ ನಿಮಗೆ? ನಮಗೆ ತುಂಬ ಖುಷಿ. ನಮ್ಮೂರು ಹುಡುಗ, ನಮ್ಮೂರೇ, ನಾವು ದಡ್ಪುರದವರೇ. ನಮ್ಮೂರು ಹುಡುಗ, ಬಡವ್ರ ಮನೆ ಹುಡುಗ, ತುಂಬ ಒಳ್ಳೆ ಹುಡುಗ. ಗೆದ್ದರೆ ನಮಗೂ ಖುಷಿ, ನಮ್ಮೂರಿಗೊಂದು ಹೆಮ್ಮೆ, ನಮ್ಮೂರಿಗೊಂದು ಒಳ್ಳೆ ಹೆಸರು ತಂದುಕೊಟ್ಟ ಅನ್ನೋ ಖುಷಿ. ಗೆದ್ರೆ ಅಂತ ಹೇಳ್ತಾ ಇದ್ರೆ ಗೆದ್ದಾಯ್ತು ಅಂತ ಬ್ಯಾನರ್ ಹಾಕಿದ್ದಾರೆ. ಗೆದ್ದಿದ್ದಾರೆ, ಆದರೆ ಅದೇ ಅನೌನ್ಸ್ ಅಧಿಕೃತ ಘೋಷಣೆ ಆಗಬೇಕಷ್ಟೇ. ಆಗಿದೆ ಆಲ್ರೆಡಿ. ನೀವೇನು ಹೇಳ್ತೀರಾ? ನಾವು ಇದೇ ಗ್ರಾಮದವರಾಗಿರೋದ್ರಿಂದ ಅವರಿಗೆ ಒಳ್ಳೇದಾಗಲಿ, ಅವ್ರು ಇನ್ನೂ ಜೀವನದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಅಂತೇಳಿ ನಾವು ಅವರಿಗೆ ವಿಶ್ ಮಾಡ್ತೀವಿ. ಇವಿಷ್ಟು ಗ್ರಾಮಸ್ಥರು ಮತ್ತು ಬೇರೆ ಬೇರೆ ಗ್ರಾಮದಿಂದ ಬಂದಂಥ ಜನಗಳ ಮಾತುಗಳಾಗಿರುವಂಥದ್ದು. ಎಲ್ಲರೂ ಕೂಡ ಒಂದು ಬಹಳ ದೊಡ್ಡ ನಿರೀಕ್ಷೆ ಇಟ್ಟಿದ್ರು, ಅದೇ ಒಂದು ನಿರೀಕ್ಷೆಯಂತೆ ಆಟ ಆಡಿದ್ದಾನೆ. ಜೊತೆಗೆ ಕರ್ನಾಟಕದ ಜನರ ಮನಸ್ಸನ್ನು ಗೆದ್ದಿರುವಂಥ ಗಿಲ್ಲಿಗೆ ಒಳ್ಳೆಯದಾಗಲಿ ಎನ್ನುವಂಥ ಆರೈಕೆಯನ್ನು ಮಾಡ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಗುರುರಾಜ್ ಜೊತೆ ದಿಲೀಪ್ ಚೌಡಳ್ಳಿ, TV9.